ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರು 25ನೇ ತಾರೀಕು ಘೋಷಣೆ ಮಾಡ್ತಾರಂತೆ ಕುಮಾರಸ್ವಾಮಿ ಅವರು. ಆದರೆ ನೀವೇ ನಿಂತ್ಕೋಬೇಕು ಅಥವಾ ನಿಖಿಲ್ನ ನಿಲ್ಲಿಸಬೇಕು ಅಂತ ಕಾರ್ಯಕರ್ತರ ಆಗ್ರಹ. ಲೋಕಸಮರ ಟೆನ್ಷನ್ ಮಂಡ್ಯ ಕ್ಷೇತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಮಂಡ್ಯ ಅಭ್ಯರ್ಥಿ ಯಾರು ಅಂತ ಸಸ್ಪೆನ್ಸ್ ಅನ್ನು ಇಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಮಾರ್ಚ್ 25ಕ್ಕೆ ಅಭ್ಯರ್ಥಿ ಘೋಷಣೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯಕ್ಕೆ ಕುಮಾರಸ್ವಾಮಿನೇ ಬರ್ತಾರಾ, ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರಾ? ಈತ ನಿಖಿಲ್ ಸ್ಪರ್ಧೆಗೆ ಮಂಡ್ಯ ಭಾಗದ JDS ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಮ ಭಾವನೆಗಳಿಗೆ ನಿರಾಸೆ ಮಾಡಲ್ಲ ಅಂತ ನಿನ್ನೆ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಗಿದ್ರು ನೀವೇ ನಿಂತ್ಕೋಬೇಕು ಅಥವಾ ನಿಖಿಲ್ನ ನಿಲ್ಲಿಸಬೇಕು ಅಂತ. ನಿಮ್ಮ ಭಾವನೆಗಳಿಗೆ ನಿರಾಸೆ ಮಾಡಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ನಿಖಿಲ್ಗೆ ಏನಾದರೂ ಅವಕಾಶ ಸಿಗುತ್ತಾ ಅಂತ ನೋಡಬೇಕು. ಮಂಡ್ಯ JDS ಅಭ್ಯರ್ಥಿ, ಯಾಕೆಂದರೆ ಕಾಂಗ್ರೆಸ್ನಿಂದ ಈಗಾಗಲೇ ಅಭ್ಯರ್ಥಿ ಅನೌನ್ಸ್ ಆಗಿದೆ ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರು ಅವ್ರನ್ನ ಸೋಲಿಸೋದಕ್ಕೆ ಕುಮಾರಸ್ವಾಮಿ ಅಥವಾ ನಿಖಿಲ್ನಿಂದ ಮಾತ್ರ ಸಾಧ್ಯ ಅನ್ನುವಂತಹ ಲೆಕ್ಕಾಚಾರ ಇದೆ. 2019ರಲ್ಲಿ ಕಾಂಗ್ರೆಸ್ ಒಳ ಒಪ್ಪಂದದಿಂದ ಸುಮಲತಾ ವಿರುದ್ಧ ನಿಖಿಲ್ಗೆ ಸೋಲಾಗಿತ್ತು. ಆ ಸೋಲಿಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅಪ್ಪ ಮಗ ಹಠ ತೊಟ್ಟಿದ್ದಾರೆ. ಮಂಡ್ಯ JDSನ ಭದ್ರಕೋಟೆ. ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಒಂದು ಟೈಮ್ ಇತ್ತು, ಕಳೆದ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ 7 ಕ್ಷೇತ್ರವನ್ನು JDS ಗೆದ್ದುಕೊಂಡಿತ್ತು. ಅದಕ್ಕೆ ಅದನ್ನು ಭದ್ರಕೋಟೆ ಅಂತ ಕರೆಯೋದು. ದೇವೇಗೌಡ ಕುಟುಂಬ ಹೊರತುಪಡಿಸಿ ಬೇರೆಯವರು ಸ್ಪರ್ಧೆ ಮಾಡಿದ್ರೆ ಗೆಲುವು ಕಷ್ಟ. ಈ ಬಾರಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಖಿಲ್ ಮೇಲೆ ಅನುಕಂಪ ಇದೆ. ಸೋಲಿನ ಅನುಕಂಪ ವರ್ಕೌಟ್ ಆಗುವ ಲೆಕ್ಕಾಚಾರ ಕೂಡ ಇದೆ. ಕಳೆದ ಬಾರಿ ಸೋಲಿಸ್ಬಿಟ್ಟಿದ್ವಿ, ಈ ಸರ್ತಿ ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ, ಗೆಲ್ಸೋಣ ಅಂತ ಜನ ತೀರ್ಮಾನ ಮಾಡಿದ್ರೆ ಅದು ಆ ಕುಟುಂಬದವರೇ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ. ಒಂದು ನಿಮಗೆ ಹೇಳ್ತೀನಣ್ಣ, ಇವತ್ತೇನು ಬಹಳ ಆಸೆಯಿಂದ ಬಂದಿದ್ದೀರಿ. ಇಲ್ಲಿ ಪುಟ್ಟಣ್ಣ ಅವರು, ತಾವು ತಮ್ಮಣ್ಣವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸು, ನಿಮ್ಮ ಆಸೆಗೆ ಭಂಗ ತರಲ್ಲ. ಒಂದು ತೀರ್ಮಾನ ಮಾಡ್ತೀವಿ. ಇಲ್ಲಿ ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೇನೆ, ನಿಖಿಲ್ ಕುಮಾರಸ್ವಾಮಿಗೂ ನಾನು ಒಂದು ಮಾತು ಹೇಳ್ತೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವತ್ತಿನೇನು ಈ ಸಭೆಯಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನು ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದು ನೆರವೇರಿಸ್ಕೊಡ್ತೀವಿ. ಈಗಾಗಲೇ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು. 18ರ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದ್ರು. 25 ವರ್ಷದಿಂದ ಏಕಾಂಗಿಯಾಗಿ ಇವತ್ತು ಈ ಪಕ್ಷವನ್ನ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಇವತ್ತು ಅವರು ಹೋರಾಟವನ್ನ ಮಾಡಿದ್ದಾರೆ. 64 ವರ್ಷ ವಯಸ್ಸು ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ. 21ನೇ ತಾರೀಕು ಕುಮಾರಣ್ಣ ಅವರು ಸರ್ಜರಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಸರ್ಜರಿಯ ಬಳಿಕ ಅತಿ ಹೆಚ್ಚು ಓಡಾಟ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ದೇವೇಗೌಡರ ಕುಟುಂಬದವರ ಮೇಲೆ ಇದೊಂದು ಆರೋಪ ಇದೆ. ಆರಂಭದಿಂದಲೂ ಇಲ್ಲ ನಾವು ಯಾರೂ ಕಣಕ್ಕಿಳಿಯಲ್ಲ ಅಂತಲೇ ಹೇಳೋದು, ಕೊನೆ ಮೊಮೆಂಟ್ನಲ್ಲಿ ಕಾರ್ಯಕರ್ತರ ಆಸೆಯ ಮೇರೆಗೆ ನಾವು ನಿಲ್ತಾ ಇದ್ದೀವಿ ಅಂತ ಹೇಳೋದು ಅಂತ. ಈಗ ನಿಖಿಲ್ನ ಮಂಡ್ಯಕ್ಕೆ ಸ್ಪರ್ಧೆಯನ್ನು ಹಾಕ್ಸಿದ್ರೆ ಪುನಃ ಅದೇ ಆರೋಪ ಕೇಳಬೇಕಾಗಿ ಬರಬಹುದು. ಹಾಗಾಗಿ ಆ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರಾ ಅಂತ. ಅರವಿಂದ್, ನಿನ್ನೆಯ ಮಂಡ್ಯ ಸಭೆಯಲ್ಲಿ ಬಹುತೇಕ ಮಂಡ್ಯ ಭಾಗದ JDS ನಾಯಕರು ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಿದ್ದಾರೆ. ಹೌದು, ನೀವು ಹೇಳಿದಾಗೆ ಪ್ರತಿ ಸಾರ್ತಿಯೂ ಇದೇ ರೀತಿ ಆಗುತ್ತೆ, ನಾವು ಸ್ಪರ್ಧೆ ಮಾಡಲ್ಲ ಅಂತಾರೆ, ಅದಾದ ಮೇಲೆ ಕಾರ್ಯಕರ್ತರ ಒತ್ತಡ ಅನ್ನುವಂತಹ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಬಾರಿಯೂ ಅದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಹಾಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ನಿನ್ನೆ ಅಭಿಪ್ರಾಯವನ್ನಷ್ಟೇ ಮಾತ್ರ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಮಾರ್ಚ್ 25ನೇ ತಾರೀಕು ಮತ್ತೊಮ್ಮೆ ಮಂಡ್ಯದಲ್ಲಿ ಸಭೆ ಮಾಡಿ
ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಬಹುಶಃ ಅವತ್ತು ಆ ಸಭೆಯಲ್ಲಿ ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಾಯಕರ ಒತ್ತಾಯಕ್ಕೆ ನಿಮ್ಮ ಬಯಕೆಗೆ ನಾನು ಮೋಸ ಮಾಡೋದಿಲ್ಲ, ದ್ರೋಹ ಮಾಡೋದಿಲ್ಲ ಅನ್ನುವಂತಹ ಭರವಸೆಯನ್ನು ಕೊಟ್ಟಿರೋದ್ರಿಂದ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಅಲ್ಲಿನ ಭಾಗದ ನಾಯಕರು ಹಾಕೊಂಡಿದ್ದಾರೆ. ಆದ್ರೂ ಕೂಡ ಈಗ ದೆಹಲಿಗೆ ಕುಮಾರಸ್ವಾಮಿ ಅವರು ಇವತ್ತು ಹೋಗಿದ್ದಾರೆ. ಬಹುಶಃ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯ ಬಳಿಕ ಬಿಜೆಪಿ ಹೈಕಮಾಂಡ್ ನಾಯಕರೇನಾದ್ರೂ ನಿಮ್ಮ ಕುಟುಂಬದವರೇ ನಿಲ್ಲಿ ಅನ್ನುವಂತಹ ಒಂದು ಸೂಚನೆ ಏನಾದ್ರೂ ಕೊಟ್ಟರೆ ಅಥವಾ ಅವರಿಗೆ ಭರವಸೆಯನ್ನ ಕೊಟ್ಟರೆ ಬಹುಶಃ ಇಬ್ಬರಲ್ಲಿ ಒಬ್ರು ಕ್ಯಾಂಡಿಡೇಟ್ ಆಗ್ಬೋದು ಅಂತ ಅನ್ಸುತ್ತೆ. ನಾವು ಹೇಳಿದ್ವಿ ಯಾಕೆ ಅವ್ರು ನಿಂತ್ರೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು. ಒಂದು 2019 ಚುನಾವಣೆಯಲ್ಲಿ ಸೋಲಿನ ಒಂದು ಅನುಕಂಪ ವರ್ಕೌಟ್ ಆಗುವಂಥದ್ದು, ಮತ್ತೆ JDS ನ ಭದ್ರಕೋಟೆ ಮಂಡ್ಯ. ಹಾಗಾಗಿ JDS ನ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಂತ್ರೆ ಸುಲಭವಾಗಿ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆರೋಪಗಳು ಸಹಜವಾಗಿ ಅವ್ರ ಮೇಲೆ ಬರುತ್ತೆ, ಆದ್ರೆ ಅಂತಿಮವಾಗಿ ಬೇಕಾಗಿರುವಂತದ್ದು ಫಲಿತಾಂಶ ಮತ್ತೆ ಸೀಟು. ಹಾಗಾಗಿ ಬಹುಶಃ 25ನೇ ತಾರೀಕಿನ ಸಭೆಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದನ್ನ ಫೈನಲ್ ಮಾಡಬಹುದು. ಬಹುಶಃ ಅಂದಾಜಿನ ಪ್ರಕಾರ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಒಬ್ರು ನಿಲ್ಬಹುದು ಅನ್ನುವಂತಹ ಮಾತುಗಳು JDS ವಲಯದಿಂದ ಕೇಳಿ ಬರ್ತಿರುವಂತದ್ದು. ಶ್ರೀನಿವಾಸ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಕುಮಾರಸ್ವಾಮಿ ಅವರು ಏನೋ ಆರೋಗ್ಯದ ವಿಚಾರವಾಗಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅಂತಿಮವಾಗಿ ಯಾರು ಒಪ್ಪದಿದ್ದರೆ ಅಥವಾ ನೀವೇ ಬರಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸಿದ್ರು ಕೂಡ ಏನು ಅಚ್ಚರಿ ಇಲ್ಲ. ಮಂಡ್ಯ ಭಾಗದ JDS ಕಾರ್ಯಕರ್ತರ ನಿರ್ಧಾರ ಹೇಗಿರುತ್ತೆ ಅಂತ ನೋಡೋಣ.